ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೆ. 1980ರಿಂದ 79ರಲ್ಲೇ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದವನು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಇಂದಿರಾ ಗಾಂಧಿಯವರ ಸತ್ ದಿನ ನನ್ನ ಚಿತ್ರಮಂದಿರಕ್ಕೆ ಟೂರಿಂಗ್ ಟ್ಯಾಕ್ಸ್ ಇತ್ತು. ನನ್ನ ಹತ್ರ ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತೇಳಿ ಹೆಸರಿಟ್ಟವನು. ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ, ಅವರ ಇತಿಹಾಸ, ಅವರ ಬಲಿದಾನ, ಅವರ ಆಡಳಿತ, ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ನಾನು ಸಾಂದರ್ಭಿಕವಾಗಿ ನಾನು MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ನಾನು ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ನ ಆಯ್ಕೆ ಮಾಡಿ ಪಡ್ಕೊಂಡು, ನಾ ರಾಜಕಾರಣಕ್ಕೆ ಬರಕ್ಕಿನ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗಲೇ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೆ. ನಾನು ಪ್ಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಹೋಗಿದ್ದು. ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ, ತೆಲುಗು ದೇಶಂ ಬಗ್ಗೆ ತಿಳಿದಿದ್ದೇನೆ, RSS ಬಗ್ಗೆ ತಿಳಿದಿದ್ದೇನೆ, BJP ಬಗ್ಗೆ ತಿಳಿದಿದ್ದೇನೆ, ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.